ಹೊಸ ಎಂಟ್ರಿ ಚೆನ್ನಾಗ್ ಬೈದು ಕಳಿಸಿದ್ರೆ ನೀನೇನೆ ಅಂದರು ಗೈಸ್ ಇದೆ ಅವ್ರ ಸಮಾಧಿ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ನಾವು ನೈಟೇ ಊರ್ ಬಿಡ್ತಿದೀವಿ ಗೈಸ್. ನಾವು ಎಲ್ಲಿ ಹೋಗ್ತಿದೀವಿ ಅಂತ ಗೊತ್ತಿಲ್ಲ, ಬಟ್ ಹೋಗ್ತಿದೀವಿ. ನಾನ್ ನಮ್ ಜೊತೆ ಮೇಘ ಇದ್ದಾನೆ, ನಮ್ಮ ಇನ್ನೊಬ್ರು ಹೊಸ ಎಂಟ್ರಿ ಗೈಸ್. ನಮ್ ಜೊತೆ ಮತ್ತೆ ಪ್ರವೀಣಣ್ಣ ಅಂತ ಇದ್ದಾರೆ, ನಮ್ ಡ್ರೈವರ್ ಸಾಹೇಬ್ರು. ಸೊ ಲೆಟ್ಸ್ ಗೋ ಗೈಸ್. A few moments later. ಸೊ ವೆಲ್ಕಮ್ ಬ್ಯಾಕ್ ಗೈಸ್. ನಾವಿವಾಗ ತೀರ್ಥಹಳ್ಳಿಲಿದ್ದೀವಿ. ಇವಾಗ ನೆಕ್ಸ್ಟ್ ಇಲ್ಲಿದ್ದ ಕುಪ್ಪಳ್ಳಿಗೆ ಹೋಗ್ಬೇಕು. ನಮ್ಮ ಡ್ರೈವರ್ಗೆ ಸ್ವಲ್ಪ ನಿದ್ದೆ ಇಲ್ಲ ಅಂದ್ಬಿಟ್ಟು ತೀರ್ಥಹಳ್ಳಿಲಿ ಸೈಡ್ ಹಾಕಿದ್ದಾರೆ, ಅದು ಬಸ್ ಸ್ಟ್ಯಾಂಡ್ ಹತ್ರ. ನಾವು ಟ್ರಿಪ್ಪಿಗೆ ಬಂದಾಗ ನೈಟ್ ಮಲ್ಗೋದೇ ಇಲ್ಲ. ಈ ನನ್ನ ಮಗ ಜಾಸ್ತಿ ಮಲ್ಗೋದು. ಸುಮ್ಮನೆ ಮಲ್ಕೊಂಡ್ ಬಂದ್ರೆ ಏನ್ ಮಜಾ ಇರುತ್ತೆ ಗೈಸ್, ಅಲ್ವಾ? ಎಲ್ಲೋ ಒಂತಕ ಬಸ್ ಸ್ಟ್ಯಾಂಡ್ ನಲ್ಲಿ ಒಳಗ ಒಂದ್ ಜಾಗ ಇತ್ತು, ಅಲ್ಲಿ ಪಬ್ಜಿ ಹಾಕ್ಯಂಡ್ ಕುಂತಿದ್ವಿ. ಚೆನ್ನಾಗ್ ಬೈದು ಕಳ್ಸಿದೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ಗೈಸ್. ನಾನು ಇವ್ರಿಬ್ಬರು ಸಹವಾಸ ಮಾಡಲಿದ್ರೆ ಇಂಜಿನಿಯರ್ ಹಾಕಿದ್ ನಾನು. ಗೈಸ್ ನಾಳೆ ರೀಲ್ಸ್ ಮಾಡೋದಿದೆ ತುಂಬಾ, ಅದು ಎಕ್ಸ್ಪೆಷಲಿ ನಮ್ ವಿಕಾಸ್ ಜೊತೆ ಮಾಡ್ಬೇಕು ನಾಳೆ. ಎಷ್ಟು ಖುಷಿ ಆಗ್ತಿದೆ ನಾಳೆ ರೀಲ್ಸ್ ಮಾಡ್ತಿದ್ಯಲ್ಲ. ಏನಿಲ್ಲ, ನಾಳೆ ಕಲಿಬೇಕು. ಏನ್ ಕಲಿ? ಯಾವ ಡ್ಯಾನ್ಸ್ ಮಾಡ್ತಿದ್ಯಾ? ಡ್ಯಾನ್ಸ್ ಹೆಸರೆಲ್ಲ ಹಂಗೆ ಕೇಳಂಗಿಲ್ಲ ಬ್ರೋ. ಮತ್ತೆ 24 ಟಿಕೆಟ್ ವಿನ್ನರ್. 24 ಏನು? 24 ಏನು? ಗೈಸ್ ತೀರ್ಥಹಳ್ಳಿ ಸ್ಕೂಲ್ ನೋಡಿ ಹೆಂಗಿದೆ, ಸೇಮ್ ನಮ್ಮ ಅಜ್ಜಿ ಮನೆ ಇದ್ದಂಗಿದೆ. ಆಸೆ ಓದ್ತಲ್ವ, ಆಸೆ ಓದ್ತಲ್ಲ, ಆಸೆ ತೋರಿಸ್ಬೇಕು. ನೆಕ್ಸ್ಟ್ ಫಸ್ಟ್ ನೀನು, ನೆಕ್ಸ್ಟ್ ನಾನು. ತರ್ಡ್ ಇವನಾ? ಯಾವ ಸಾಂಗ್ ಆಡ್ಬೇಕು? ಯಾವ್ದಾರ? ಮಳೆಯಲ್ಲಿ ಜೊತೆಯಲ್ಲಿ ದಿನವಿಡೀ ನೆನೆಯಲು ನನಗೆ ಕುತೂಹಲ, ಓ ತುಂಬಾ ಕುತೂಹಲ. ನೆಕ್ಸ್ಟ್ ನೀನೇನೆ ಅಂದರು, ನೀ ನನ್ನ ಕೊಂದರು, ಈ ಜೀವ ಹೋದರು ಪ್ರೇಮಿ ನೀನೇ, ನೀನೇ ಬೇಕು. ನೆಕ್ಸ್ಟ್ ನೀನೇ ಬೇಕು. ಯಾರು ಹೇಳ? ಬಾಯ್ ಶಿವ್ ಕುಮಾರ್. ಹೇಳಮ್ಮ ಚಿನ್ನ. ಯಾವ ಸಾಂಗ್? ನಾವ್ ಹೇಳಿಲ್ಲ. ನಿನ್ನ ಕಣ್ಣ ಅವನಿಗೆ ಸೂಟ್ ಆಗಂತ ಸಾಂಗ್ ಯಾವ್ದು ನನ್ನಲ್ಲಿ? ಈ ವೆದರ್ಗೆ, ಈ ಸಿಚುವೇಶನ್ಗೆ ಯಾವ ಸಾಂಗ್ ನೆನ್ಪು ಬರುತ್ತೆ ಆ ಸಾಂಗ್ ಹೇಳಿ. ಇದಕ್ಕಲ್ಲ, ಈ ಸಿಚುವೇಶನ್ಗೆ. ಚಿಚಿಚಿವು ಅಲ್ಲ, ಸಿಚುವೇಶನ್. ಅವನಿಗೆ ಇಂಗ್ಲಿಷ್ ಬರಲ್ಲ, ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ, ಯಾಕಂದ್ರೆ ನನಗೂ ಬರಲ್ಲ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೆ ಗೈಸ್ ಇಲ್ಲಿ ತೀರ್ಥಹಳ್ಳಿಲಿ ಒಂದು ಪಾರ್ಕಿಗೆ ಬಂದಿದ್ವಿ, ಹಂಗೆ ವಾಕ್ ಮಾಡ್ಕೊಂತ ಬಂದ್ವಿ. ಇಲ್ಲೊಂದು ಬೋರ್ಡ್ ಕಾಣ್ತಿದೆ ನೋಡಿ, ನಮ್ಮ ಪ್ರೀತಿಯ ತೀರ್ಥಹಳ್ಳಿ, ಐ ಲವ್ ತೀರ್ಥಹಳ್ಳಿ. ಚೆನ್ನಾಗಿದೆ ಈ ಒಂಥರ ಪಾರ್ಕ್. ಅವರಿಬ್ರು ನೋಡಿ ಏನ್ ಮಾಡ್ತಾರೆ. ವಿಕಾಸ ನೀನು ಯಾವ ಸ್ಕೂಲಲ್ಲಿ ಓದಿದ್ದೆ? ಸ್ಕೂಲ್ ನೇಮ್ ನಿಂದ? ಫಸ್ಟ್ ಹಾ, SMS ಕಾನ್ವೆಂಟ್. ಹಾ, ಯಾವ ಊರು? ದಾವಣಗೆರೆ. ನಿಂದಲೇ? ಹಾ, ಅದೇ ಯಾವ ಊರು? ಸ್ಕೂಲ್. ಎಷ್ಟನೇ ಕ್ಲಾಸ್ ವರೆಗೆ ಓದಿಯಾರಿ? 9th ಲಾಸ್ಟ್. ಯಾಕೆ ಆಮೇಲೆ ಓದಿಸ್ಲಿಲ್ಲ? ನೀನೇ ಓದ್ಲಿಲ್ಲ ಯಾಕೆ? ಅಲ್ಲಿ ಓದಿದ್ರೆ ಅಷ್ಟೇ ಆರಾಮ ಇರ್ತದೆ ನೋಡಿ, ಇಷ್ಟು ಆರಾಮದಿನ. ಅಲ್ಲೋ ಎಜುಕೇಶನ್ ಬೇಕಲ್ಲ ಸ್ವಲ್ಪ ಆದ್ರೆ. ಬೇಡ ನೀವು ಚಿಕ್ಕವರಿದ್ದಾಗ ಏನೇನು ಆಟ ಆಡಿದ್ದೀರಾ, ಯಾವ್ಯಾವ ಗೇಮ್ಸ್ ಆಟ ಆಡಿದ್ದೀರಾ, ಇವಾಗ ಯಾವ ಗೇಮ್ಸ್ನ ಮಿಸ್ ಮಾಡ್ಕೊತಿದ್ದೀರಾ ಅಂತ ಕಮೆಂಟ್ ಮಾಡಿ ಗೈಸ್. ಬೆದ್ಗಿದ್ದಿ ಬಿಡಲೇ.
ಗಾಯ್ಸ್ ನಾನು ದರ್ಶನಿಗೆ ಒಂದು ಚಾಲೆಂಜ್ ಕೊಟ್ಟಿದ್ದೀನಿ. 20 ಟಿಪ್ಸ್ ಹೊಡಿಬೇಕು ಅವ್ನು. 20 ಟಿಪ್ಸ್ ಹೊಡೆದ್ರೆ ಏನು ಕೊಡಿಸ್ತೀಯ? 20 ಟಿಪ್ಸ್ ಹೊಡಿದ್ರೆ ನಾನು ಕೊಡಿಸ್ತೀನಿ, ನೀನು ಮಾಡು. ಹೌದಾ? ಪಕ್ಕನಾ? ಪಕ್ಕ 100%. 1 2 3 4 5 6 7 8 9 10 11 12 13 14 15 17 ನಗ್ಸಂಗಿಲ್ಲ. ಸೊ ಗೈಸ್ ನಾವಿವಾಗ ಕುಪ್ಪಳ್ಳಿಲಿ ಇದ್ದೀವಿ. ಕುಪ್ಪಳ್ಳಿಲಿ ಕುವೆಂಪು ಅವರು ಧ್ಯಾನ ಮಾಡ್ತಿದ್ದಂಥ ಪ್ಲೇಸ್ ಮೇಲೆ ಕೂತಿದ್ದೀವಿ ನಾವು. ಇನ್ನು ಧ್ಯಾನ ಮಾಡ್ತಾವ ನೋಡಿ. ವಿಕಾಸ ಮಾಡ್ದೇನಪ್ಪ ಧ್ಯಾನ. ಆತಲ್ಲ ಆಗ್ಲೇನೆ. ಗೈಸ್ ತೋರಿಸ್ತೀನಿ ರೀ ನಿಮಗೆ. ಗೈಸ್ ಇದು ಕುವೆಂಪು ಅವರು ಧ್ಯಾನ ಮಾಡ್ತಿದ್ದಂಥ ಪ್ಲೇಸ್ ಅಂತೆ. ಈಗ ನಮ್ಮ ಹುಡುಗರು ಮಾಡ್ತಾವ್ರೆ ಇವಾಗ ಸದ್ಯ. ಇವರು ಸಾಮಾನ್ಯ ಮನೋವೈದ್ಯರಲ್ಲ. ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ಅಷ್ಟೇ ಅಲ್ಲ, ವಿಶ್ವದಲ್ಲೇ ಪ್ರಖ್ಯಾತರಾದ ಮನೋರೋಗ ತಜ್ಞ ಬ್ರಾಡ್ಲೆ ಅವರ ಮೊದಲನೇ ಶಿಷ್ಯ. ನಗಿಸ್ಬೇಡ. ಹಿಂಗಿಲ್ಲ ಕೈ ಎತ್ತಕ್ಕಾಗತ್ತಿ. ಇದೆಲ್ಲ ತೋರ್ಸು ಇಷ್ಟು ದೂರ ಬಂದೀವಂತ ಪಾಪ ನಾಯಿ ಇದೆಲ್ಲ ಅವರು ಓಡಾಡ್ತಿದ್ದಂಥ ಜಾಗ ಅಂತ ಗೈಸ್. ಸೊ ಅವ್ರ ಲೈನ್ಸ್ ನೋಡಿ ಹೆಂಗಿದೆ. ಕೂತಿರೋದು ಅಲ್ಲೇ ಕುಂತು ಮಾಡ್ತಿದ್ರಂತೆ ಧ್ಯಾನ. ಇವಾಗ ನಾವು ಅಲ್ಲೇ ಬಂದಿದ್ದೀವಿ. ಸೊ ಅವ್ರದ್ದು ಇನ್ನೊಂದು ಅವ್ರ ಸಮಾಧಿ ಒಂದು ತೋರಿಸ್ತೀನಿ ಬನ್ನಿ. ಕುವೆಂಪು ಅವ್ರ ಮನೆ ಕೆಳಗಿದೆ, ನಾವು ಮೇಲೆ ಬಂದಿದ್ದೀವಿ. ಸೊ ಗೈಸ್ ಇದೆ ಅವ್ರ ಸಮಾಧಿ, ಕವಿ ಸಮಾಧಿ ಅಂತ ಇದೆಲ್ಲ, ಇದೆ ಕುವೆಂಪು ಅವರ ಸಮಾಧಿ. ಎಷ್ಟು ಪೀಸ್ಫುಲ್ ಆಗಿದೆ ಗೈಸ್. ಈ ಕಲ್ಲು ಬಂಡೆ ನೋಡಿ ಹೆಂಗ್ ಕಟ್ಟವ್ರೆ. ನೋಡಿ ಅವರು 1904ರಲ್ಲಿ ಹುಟ್ಟಿ 1994ರಲ್ಲಿ ಸತ್ತೋಗಿದ್ದಾರೆ ಪಾಪ. ಆದರೆ ಅವ್ರ ಸಮಾಧಿ ನೋಡೋ ಅದೃಷ್ಟ ನಮ್ಗೆ ಸಿಕ್ಕಿದೆ. ಇದೇ ಅವ್ರ ಸಮಾಧಿ. ಕುವೆಂಪು ಮನೆ ಒಳಗಡೆ ಹೋಗಿನೂ ತೋರಿಸ್ತೀನಿ. ಕೆಳಗಡೆ ಇದೆ ಅದು, ನಾವು ಮೇಲೆ ಮೆಟ್ಲು ಹತ್ಕೊಂಡು ಮೇಲೆ ಬಂದಿದ್ದೀವಿ. ಸೊ ಅದು ಕುವೆಂಪು ಮನೆ ಓಪನ್ ಆಗೋದು 9:30ಗಂತೆ. ಸೊ ಅಲ್ಲಿವರೆಗೂ ಇಲ್ಲೇ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಇಲ್ಲೇ ಕೂತಿದ್ದೀವಿ. A few moments later. ಗೈಸ್ ಇವಾಗ ಮೇಲೆಲ್ಲ ನೋಡ್ಕೊಂಡು ಬಂದ್ವಿ. ಕೆಳಗೆ ಕುವೆಂಪು ಮನೆ ಏನೋ ಓಪನ್ ಆಗಿದೆ ಅಂತೆ. ಓಪನ್ ಆಗಿದೆ ಅಂತೆ. ಮೇಲೆಲ್ಲ ಶೂಟ್ ಮಾಡೋದಿತ್ತು, ಮಾಡ್ಕೊಂಡ್ವಿ. ಇವಾಗ ಕೆಳಗೆ ಹೋಗ್ತಿದ್ದೀವಿ. ಈ ಥರ ಕಾಲ್ನಡಿಗೆ ಇರುತ್ತೆ ಗೈಸ್ ಮೇಲೆ ಬರೋಕ್ಕೆ. ಸೊ ನಡ್ಕೊಂಡು ಹೋಗ್ತಿದ್ದೀವಿ. ಕುವೆಂಪು ಹೌಸ್. ಸೊ ಬನ್ನಿ, ಅಲ್ಲಿ ಕುವೆಂಪು ಮನೆ ಒಳಗಡೆ ಏನೇನಿದೆ, ಹೊರಗಡೆ ಯಾವ ಥರ ಇದೆ ಎಲ್ಲ ತೋರಿಸ್ತೀನಿ. ವೇಟ್ ಅಂಡ್ ಸಿ. ಸೊ ವೆಲ್ಕಮ್ ಬ್ಯಾಕ್ ಗೈಸ್. ಇವಾಗೆಲ್ಲ ರೆಡಿ ಆಗಿಬಿಟ್ಟು ಬಂದ್ವಿ ಕುವೆಂಪು ಮನೆ ನೋಡೋಣ ಅಂತ. ಸೊ ಇನ್ನೇನು ಕುವೆಂಪು ಮನೆ ಆಪೋಸಿಟೇ ಇದ್ದೀವಿ. ಟನ್ 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 ಎಷ್ಟು ಪೀಸ್ ಆಗಿದೆ ನೋಡಿ ಗೈಸ್. ಕುವೆಂಪು ಅವ್ರು ಇದ್ದಿದ್ದ ಮನೆ. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನೆಗೆ. ಗೈಸ್ ಒಳಗೆ ಹೋಗಿ ತೋರ್ಸೋಣ ಅಂತ ಇದ್ದೆ. ಒಳಗಡೆ ಫೋನ್ ಅದಾವ ಇಲ್ಲ ಅಂತೆ. ಫೋನು ಅದಾವ ಇಲ್ಲ, ಒಳಗಡೆ ಏನು ತೋರ್ಸೋಕ್ಕಾಗಲ್ಲ. ಸೊ ಅದಕ್ಕೆ ಇಲ್ಲಿಂದನೇ ನೋಡ್ಕೊಂಬಿಡಿ ಇನ್ನೊಂದ್ಸಲ. ಇದೆಲ್ಲ ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ ಅವಾಗಲೇ. ಏನಾದ್ರು ಹೇಳು. ಚೋಟ್ರೆ ಜೊತೆ ಅದನ್ನ ಹಾಕ್ತಂತೇಳಿ ಬೋಲ್ರೆ ಜೊತೆ. ಸೊ ಗೈಸ್ ಒಳಗಡೆ ಹೋಗಿ ಬಂದ್ಮೇಲೆ ಸಿಗ್ತೀನಿ. ಬಾಯ್ ಗೈಸ್. ಇವಾಗ ಕುವೆಂಪು ಮನೆಯಿಂದ ನೋಡ್ಕೊಂಬಂದ್ವಿ. ಅವ್ರು ಏನೇನು ಯೂಸ್ ಮಾಡ್ತಿದ್ರು ಏನೇನು ಇಲ್ಲ ಪ್ರತಿಯೊಂದು ಅದು ಹೆಂಗಿದೆ ಆ ಥರನೇ ಇಟ್ಟಿದ್ದಾರೆ ಗೈಸ್. ಮಸ್ಟ್ ವಾಚ್ ನೀವು ಬಂದು ಒಂದ್ಸಲ ವಿಸಿಟ್ ಮಾಡಬೇಕು. ಸೊ ಹೆಂಗ ಅನಿಸ್ತಪ್ಪ ವಿಕಾಸ? ಸ್ಕಿಲ್ ಬ್ರೋ. ಏನ್ ಚಿಲ್ ಬ್ರೋ? ನಿನಗೆ ಏನ್ ಇಷ್ಟ ಆಯ್ತು ಕುವೆಂಪು ಅವ್ರು ಯೂಸ್ ಮಾಡಿದ್ದ ಕೃತಿಗಳು? ಒಂದ್ ಹೇಳ.
ಒಂದಾದ್ರೆ ಒಂದು